11:30 ಗಂಟೆ ಸಮಯದಲ್ಲಿ ನನ್ನ ಗೌರಿಬಿದನೂರ ತಾಲೂಕಿನ ಅಲಿಪುರ ಗ್ರಾಮ, ಆ ಗ್ರಾಮದಿಂದ ಸುಮಾರು 85 ಜನ ಇರಾನ್ನಲ್ಲಿ ಬಿಸ್ನೆಸ್ ಪರ್ಪಸ್ಸು ಕೆಲವರು ಹೋಗಿದ್ದಾರೆ, ಸ್ಟಡಿ ಮಾಡೋಕ್ಕೆ ಅನೇಕ ಸ್ಟೂಡೆಂಟ್ಗಳು ಸ್ಟಡಿ ಮಾಡ್ತಿದ್ದಾರೆ, ಯಾತ್ರಾರ್ಥಿಗಳಾಗಿ ಟೂರಿಸ್ಟ್ ಥರ ಕೆಲವರು ಹೋಗಿದ್ದಾರೆ. ಸುಮಾರು 85 ಜನ ಅಲ್ಲಿ ಸಿಲುಕಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮತಕ್ಷೇತ್ರದ ನಮ್ಮ ನಾಗರಿಕ ಬಂಧುಗಳು ಅಲಿಪುರದವರು ಎಲ್ಲರೂ ಕೂಡ ಬಂದು ಒತ್ತಡ ಹಾಕಿದರು. ಹಿಂಗಾಗಿದ್ದಾರೆ ತಮ್ಮ ಬಂಧುಗಳು, ನಮ್ಮ ಮಕ್ಕಳು ಈ ಥರ ಎಲ್ಲ ಹೋಗಿ ಅಲ್ಲಿ ಸಿಲುಕಿದ್ದಾರೆ. ಅಲ್ಲಿ ಭಯಾನಕವಾದಂಥ ವಾತಾವರಣ ಇದೆ. ನಮ್ಮನ್ನು ಆದಷ್ಟು ಬೇಗ ಅಲ್ಲಿ ಇಂಡಿಯಾಕ್ಕೆ ಕರೆಸ್ಕೊಳ್ಳಿ ಅಂತ ಒತ್ತಡ ಹಾಕ್ತಾಯಿದ್ದಾರೆ ಹಗಲು ರಾತ್ರಿ. ದಯಮಾಡಿ ಇದಕ್ಕೇನಾದರೂ ಒಂದು ವ್ಯವಸ್ಥೆ ಮಾಡಿ ಅಂತಂದ್ಬಿಟ್ಟು ನನ್ನಲ್ಲಿ ಮನವಿ ಮಾಡಿಕೊಂಡ್ರು. ಅವರು ಹೇಳೋ ಪ್ರಕಾರ ಅಲ್ಲಿ ಪ್ರತಿ ದಿನ ಇಲ್ಲಿ ಹೇಗೆ ದೀಪಾವಳಿಯಲ್ಲಿ ಯಾವ ಥರ ಇದು ಬರ್ತದೆ, ಯಾವುದು ಪಟಾಕಿ ಸೌಂಡ್ಗಳು ಬರ್ತವೆ, ಬಾಂಬ್ಗಳ ಸೌಂಡ್, ಆಟಂಬಗಳು ಸೈಡ್, ಹಾಗೆ ದಿನ ರಾತ್ರಿ ಅವ್ರು ನಿದ್ದೆ ಬರ್ತಿರಲಿಲ್ಲ, ಭಯಭೀತರಾಗಿದ್ದರು. ಎಷ್ಟೋ ಜನ ನಾಗರಿಕರು ಸತ್ತಿದ್ದು ಕೂಡ ಅವರು ಕಂಡಿದ್ದಾರೆ. ಇಂಥ ಒಂದು ವಾತಾವರಣದಲ್ಲಿ ನಮಗೆ ಯಾವತ್ತು ನಾವು ಸಾಯ್ತೀವೋ ಬದುಕ್ತೀವೋ ಅನ್ನೋ ಒಂದು ವಾತಾವರಣದಲ್ಲಿದ್ದೀವಿ ನಾವು ಅನ್ನೋ ಒಂದು ದಿನನಿತ್ಯ ಅವರು ಗೋಲ್ ನೋಡಿ ಅವರ ಎಲ್ಲ ತಂತ್ರಗಳು ಬಂದಾಗ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಒಂದು ಪತ್ರವನ್ನು ಬರೆದು ಮುಕ್ತವಾಗಿ ಅವ್ರನ್ನ ಭೇಟಿ ಮಾಡಿ, ಇಲ್ಲ ಸರ್ ನನ್ನ ಮತಕ್ಷೇತ್ರದ ಹಿಂಗಾಗಿದೆ, ದಯಮಾಡಿ ಕೇಂದ್ರ ಸರ್ಕಾರಕ್ಕೂ ಮನವಿ ಮಾಡಿದೆ. ನಾನು ಕೂಡ ಕೇಂದ್ರ ಸರ್ಕಾರ ಪತ್ರದ ಮೂಲಕ ಮನವಿ ಮಾಡಿ ಕೇಳಿಕೊಂಡಾಗ ಸಾಮಾನ್ಯವಾಗಿ ನಮ್ಮ ಭಾರತ ಸರ್ಕಾರವೂ ಕೂಡ ಇದರ ಬಗ್ಗೆ ಇಂಡಿಯನ್ ಅಂಬಾಸಿಡರ್ ಅವರೆಲ್ಲ ಸೇರಿ ಭಾಳ ಪ್ರಯತ್ನ ಮಾಡಿ ಕೇಂದ್ರ ಸರ್ಕಾರ ಅವರ ವಿಶೇಷವಾದಂಥ ವಿಮಾನದಲ್ಲಿ ನಿನ್ನೆ ನೈಟು ಇಲ್ಲಿ ಬರುವಂಥ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರು ಇರಾನ್ನಿಂದ. ಅದರಲ್ಲಿ 16 ಜನ ನಮ್ಮ ಅಲಿಪುರದಲ್ಲಿ ಈಗಾಗಲೇ ಬಂದಿದ್ದಾರೆ. ಭಾಳ ಸಂತೋಷ ಆಯಿತು ಅವ್ರನ್ನ ನಗುಮುಖ ನೋಡಿ, ಅವರ ತಂದೆ ತಾಯಿಗಳ ಒಂದು ಸಂತೋಷವನ್ನು ನೋಡಿ ನನಗೂ ಕೂಡ ಭಾಳ ಸಂತೋಷ ಆಯಿತು. ನಿನ್ನೆ ಇವತ್ತು 11:30 ಟೈಮಲ್ಲಿ ಎಲ್ಲರೂ ಕೂಡ ಸುರಕ್ಷಿತವಾಗಿ 16 ಜನ ಇವತ್ತು ಬಂದು ಕರ್ನಾಟಕಕ್ಕೆ ಮತ್ತು ನಮ್ಮ ಅಲಿಪುರಕ್ಕೆ ಬಂದು ಸೇರಿದ್ದಾರೆ. ಸರ್, ಇನ್ನು 70 ಜನ ಇದ್ದಾರೆ. 70 ಜನನ ಇನ್ನು 2 ದಿವಸ ತಪ್ಪಿರೋ 3 ದಿವಸದೊಳಗೆ ಅವ್ರನ್ನೂ ಕರೆಸ್ಕೊಳ್ಳುವಂಥ ವ್ಯವಸ್ಥೆ ಮಾಡ್ತೀವಿ. ಅವರು ಕೂಡ ಖಂಡಿತವಾಗಿ ಬರ್ತಾರೆ. ಅವ್ರು ಬಂದಾಗ ಅಲ್ಲಿಂದ ಕಳಿಸ್ಕೊಟ್ಟಿರ್ತಾರೆ. ಕಳಿಸ್ಕೊಟ್ಟಿರೋದ್ರಿಂದ ಅಲ್ಲಿ ಡೆಲ್ಲಿಯಿಂದ ಇಲ್ಲಿ ಬರ್ಬೇಕಾದ್ರೆ ಅವ್ರಿಗೆ ವ್ಯವಸ್ಥೆಗಳು ಕರೆಕ್ಟಾಗಿ ಇರಲಿಲ್ಲ. ಫೈನಾನ್ಸ್ ಆಗಲಿ ಟಿಕೆಟ್ದಾಗಲಿ ನಾನೇ ಅದಕ್ಕೆಲ್ಲ ಟಿಕೆಟ್ ವ್ಯವಸ್ಥೆ ಮಾಡಿ ಅಲ್ಲಿಂದ ಬರೋದಕ್ಕೆ ಅವರ ಆರ್ಥಿಕವಾಗಿ ಅವನ್ನ ಖರ್ಚು ವೆಚ್ಚಗಳನ್ನು ನೋಡಿಕೊಂಡು ನಾವಿಲ್ಲಿ ಗೌರಿಬಿದನೂರಿಗೆ ಕರೆಸ್ಕೊಂಡಿದ್ದೀನಿ. ಅವರು ಕೂಡ ಭಾಳ ಭಯಭೀತರಾಗಿದ್ದರು. ಅವ್ರು ಬಂದಾಗ ನೋಡ್ತಾಯಿದ್ರಿ, ಟಿ ವಿಲಿ ನೋಡ್ತಾಯಿದ್ರಿ, ಬಂದಾಗ ಒಬ್ರಿಗೊಬ್ಬರು ನಾವು ತಮ್ಮ ಮಕ್ಕಳು ಬದಲಲ್ಲಪ್ಪ ಸುರಕ್ಷಿತವಾಗಿ ಅಂತ ಅಂದ್ಬಿಟ್ಟು ಅವರು ಕೂಡ ಇವತ್ತಿನ ದಿವಸ ಸಂತೋಷದಿಂದ ಅವ್ರ ಸಂಬಂಧಿಕರಿಗೂ ಹೇಳಿದ್ದೀನಿ. ಬೇರೆ 70 ಜನ ಬರಬೇಕಾದ ಸಂಬಂಧಿಕರಿಗೂ ಹೇಳಿದ್ದೀನಿ. ಇದೇ ಥರ ಸುರಕ್ಷಿತವಾಗಿ ಅವರು ಕೂಡ ಬರ್ತಾರೆ. ಅಂತಿಮ ಹಂತದಲ್ಲಿದೆ, ಖಂಡಿತ ಫ್ಲೈಟ್ ಹತ್ತೋದೊಂದು ಬಾಕಿ ಇದೆ. ನೀವೇನು ಭಯ ಬೀಳಬೇಡಿ ಅನ್ನೋ ಒಂದು ಮಾತನ್ನು ಎಲ್ಲ ಅವರ ತಂದೆ ತಾಯಿಗಳು ಎಲ್ಲಿ ಸಿಲುಕಿದರಲ್ಲಿ ಅವ್ರ ತಂದೆ ತಾಯಿಗಳಿಗೂ ಕೂಡ ಹೇಳಿದ್ದೀನಿ. ಅವರು ಕೂಡ ನೆಮ್ಮದಿಯಿಂದಿದ್ದಾರೆ. ಯುದ್ಧ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಇದೊಂಥರ ಅಮಾಯಕರು ಜೀವ ತೆಗೆಯುವಂಥ ಒಂದು ವ್ಯವಸ್ಥೆ ಆಗ್ತದೆ. ಯಾರೇ ಯುದ್ಧ ಮಾಡಿದ್ರು ಕೂಡ ಸುಮ್ಮನೆ ಈಗೋಗೋ ಅಥವಾ ಏನೋ ಒಂದು ಅಜ್ಞಾನದ ವಿಚಾರದಲ್ಲಿ ದೇಶಗಳು ಯುದ್ಧ ಮಾಡ್ತವೆ. ಆ ಯುದ್ಧ ಮಾಡೋ ಟೈಮಲ್ಲಿ ಕೊನೆಗೆ ಆ ದೇಶದ ಪ್ರಜೆಗಳು, ಆ ದೇಶದ ಆಸ್ತಿ ಪಾಸ್ತಿ ಎಲ್ಲ ನಾಶ ಆಗ್ತದೆ. ಅದನ್ನು ಅರಿವಿಲ್ಲದಲೇ ಸಾಮಾನ್ಯವಾಗಿ ಯುದ್ಧವನ್ನು ಈಗೋಗೋಸ್ಕರ ಸ್ಟಾರ್ಟ್ ಮಾಡಿ ಇವತ್ತು ಇಡೀ ಅದು ಬೇರೆ ಬೇರೆ ದೇಶಕ್ಕೂ ಕೂಡ ಆರ್ಥಿಕವಾಗಿ ಅದು ಎಫೆಕ್ಟ್ ಆಗ್ತದೆ ಅಂತ ನಿಮಗೆಲ್ಲ ಗೊತ್ತಿದೆ. ಅಂಥ ಒಂದು ವಾತಾವರಣವನ್ನು ಬಿಟ್ಟು ಯುದ್ಧವನ್ನು ನಿಲ್ಲಿಸ್ಕೊಳ್ಳೋದು, ಯಾವುದೇ ದೇಶ ಯುದ್ಧ ಮಾಡಿದರೂ ಕೂಡ ಆ ಯುದ್ಧವನ್ನು ಆದಷ್ಟು ಬೇಗ ನಿಲ್ಲಿಸೋದು ನಾಗರಿಕರ ದೃಷ್ಟಿಯಿಂದ, ಅವರ ದೇಶ ದೃಷ್ಟಿಯಿಂದ